ತಪ್ಪು ಕಾಣಿಕೆ ಅವರು ಬಿಟ್ಟು ಹೌದೌದು ಎಲ್ಲಿಯ ಹೊರಗಿನ ಒಂದು ಸಮನ್ವಯ ನೋಡಬಹುದು. ಯಾಕೆ ನಿನ್ನ ಕದ್ದದ್ದು? ಯಾಕೆ ಅಳುತ್ತಿದ್ದಾರೆ ಅವರನ್ನು ಪ್ರತಿಜ್ಞೆ ಮಾಡಿದ್ದಲ್ವಾ ವೈಷ್ಣವ ಯಾಗದ ಸಂದರ್ಭದಲ್ಲಿ? ಹೌದಾ? ಅರ್ಜುನನ ತಲೆ ಕಡಿಯದೆ ಕಾಲು ಬಳಸಿಕೊಳ್ಳುವುದಿಲ್ಲ, ಮಾಂಸ ಸೇವಿಸುವುದಿಲ್ಲ, ಮದ್ಯ ಸ್ವೀಕರಿಸುವುದಿಲ್ಲ. ಕೆಲವು ದಿವಸ ನಿದ್ರೆ ಬಿಟ್ಟಿದ್ದಾನೆ ಆ ಧರ್ಮರಾಯ. ಅದಕ್ಕೆ ಏನು ಮಾಡುವುದು? ಏನು ಮಾಡುದು? ಎಷ್ಟು ಅದ್ರು ಎಷ್ಟು ಗೋಗರದ್ರು ನಮ್ಮಷ್ಟು 11 ಅಕ್ಷರನೇ ಆಗಲಿಲ್ಲ, 7 ಅಕ್ಷರನೇ ಆಗದು. ಅದಕ್ಕೆ ಏನು ಮಾಡುದು? ಭಿಕ್ಷೆ ಬೇಡಲಿಕ್ಕೆ ದೊಡ್ಡಸ್ತಿಗೆ ಬಿಡುವುದಿಲ್ಲ, ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಈ ಕಾಲ ಅತ್ತಿರುವಲ್ಲಿ ಚೋರ ಇಡೀ ಆದದ್ದು ಯಾರಿಂದ ಗೊತ್ತುಂಟಾ? ಯಾರು? ಆ ದ್ರೌಪದಿ. ಅವಳು ಕೈ ತಟ್ಟಿ ನಗಾಡದೆ ಇರ್ತಿದ್ರೆ ನನಗೆ ರಾಜಸೂಯದ ಮಂಟಪದಲ್ಲಿ ಕೋಪವೇ ಬರ್ತಿರ್ಲಿಲ್ಲ. ಮತ್ತೆ ಅವ ಒಂದು ಮಾತು ಮಾಡುವುದು, ಒಂದು ಕೆಲಸ ಮಾಡುವುದು, ಇವನನ್ನು ಕಳಿಸುವ ಮೊದಲು ಆ ಧರ್ಮರಾಯನೇ ಒಂದು ಹಣ್ಣು ಕಾಯಿ ಹಿಡ್ಕೊಂಡು ನನ್ನ ಅಪ್ಪಯ್ಯನ ಕಾಲಿಗೆ ಹಿಡಿದು, ದೊಡ್ಡಪ್ಪ ದಯವಿಟ್ಟು ಕ್ಷಮಿಸಬೇಕು, ನನಗೆ 5 ವರ್ಷಕ್ಕೊಮ್ಮೆ ಸಿಗುವ ಹೆಂಡತಿ ಏನೋ ತಪ್ಪು ಮಾಡಿದ್ದಾಳೆ, ಒಂದು ಶ್ರೇಷ್ಠ ನೀವು ಕೊರೀಬೇಕು ಅಂತ ಹೇಳ್ತಿದ್ದೆ. ಅರಮನೆಯ ಒಳಗೆ ಎಲ್ಲ ವ್ಯವಸ್ಥೆ ಹವಾನಿಯಂತ್ರಿತವಾದದ್ದು ಮಾಡ್ತಿದ್ದೆ. ಅದನ್ನು ಬಿಟ್ಟು ಇವರನ್ನು ಕಳಿಸಿದ್ದಾರೆ. ಕೃಷ್ಣ ಅರ್ಧ ರಾಜ್ಯ ಕೆಟ್ಟೆನೆಂದೆರಗಲು ಇಳಿಗಾರದ ಉಳಿದವರು ಧರ್ಮಚಕ್ರದಲ್ಲಿರುವವರು ಅವರ ಹಾಗೆ 5 ಜನ ಊಟ ಮಾಡಿಕೊಂಡಿರ್ಬೋದು. ರಾಜ್ಯದ ವಿಷಯಕ್ಕೆ ಒಂದು ಲೆಕ್ಕ ಯಾವ ಮಾತಕ್ಕೆ ಮರಿದ